ಪಿತೃಪಕ್ಷ ಆಚರಣೆಯ ಹಿಂದಿನ ಕರ್ಣ ರಹಸ್ಯ ಹೇಗಿದೆ ನೋಡಿ. ಪೌರಾಣಿಕ ಕತೆ. ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಆರಂಭವಾಗಿ 16 ದಿನಗಳ ಕಾಲ ಪಿತೃಪಕ್ಷವನ್ನು ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಪಿತೃಗಳ ಸಂತೃಪ್ತಿಗಾಗಿ ತರ್ಪಣ ಬಿಡುವುದು, ಪಿಂಡ ಪ್ರದಾನ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ. ಮಹಾಭಾರತದ ಕರ್ಣನ ಕಾರಣದಿಂದಾಗಿಯೂ ಸಹ ಪಿತೃಪಕ್ಷವನ್ನು ಆಚರಿಸಲಾಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ. ಹಾಗಾದರೆ ಇದರ ಹಿಂದಿರುವ ಪೌರಾಣಿಕ ಕಥೆಯನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬ ಹರಿದಿನಗಳ ಆಚರಣೆಗಳಂತೆಯೇ ಪಿತೃಗಳ ಸಂತೃಪ್ತಿಗಾಗಿ ಪಿತೃಪಕ್ಷದಲ್ಲಿ ತರ್ಪಣವನ್ನ ನೀಡಲಾಗುತ್ತೆ. ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ಆರಂಭವಾಗಿ 16 ದಿನಗಳ ಕಾಲವನ್ನ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ. ಈ ದಿನಗಳಲ್ಲಿ ಪಿತೃಗಳ ಆಶೀರ್ವಾದ ಪಡೆಯಲು ಶ್ರಾದ್ದ ಮಾಡುವುದು, ತರ್ಪಣ ಬಿಡುವುದು, ಪಿಂಡ ಪ್ರದಾನ ಮಾಡುವುದು ಇತ್ಯಾದಿ ಕಾರ್ಯಗಳನ್ನು ನಡೆಸ್ತಾರೆ. ಇದರಿಂದ ಪಿತೃಗಳು ಸಂತೃಪ್ತಿ ಹೊಂದಿ ಆಶೀರ್ವಾದ ನೀಡುವುದಲ್ಲದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತೆ. ಪಿತೃಗಳಿಗೆ ಮೋಕ್ಷ. ಉತ್ತರಕ್ಕೆ ಪಿತೃಪಕ್ಷವನ್ನ ಮಹಾಭಾರತದ ಕರ್ಣನ ಕಾರಣದಿಂದಾಗಿ ಸಹ ಆಚರಿಸಲಾಗುತ್ತೆ. ಹಾಗಾದ್ರೆ ಕರ್ಣನ ಕಾರಣಕ್ಕಾಗಿ ಆಚರಿಸಲಾಗುತ್ತಿರುವ ಪಿತೃಪಕ್ಷದ ಪೌರಾಣಿಕದ ಕತೆ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ, ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಪಿತೃಪಕ್ಷದಲ್ಲಿ ದಾನ ಧರ್ಮಗಳನ್ನ ಮಾಡಿದ್ದೇ ಆದಲ್ಲಿ ಪುಣ್ಯ ಪ್ರಾಪ್ತಿಯಾಗತ್ತೆ. ಅಷ್ಟೇ ಅಲ್ಲದೆ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಎಂದು ಸಹ ಹೇಳಲಾಗುತ್ತೆ. ಧರ್ಮಶಾಸ್ತ್ರಗಳು ತಿಳಿಸುವಂತೆ ಕರ್ಣನಿಗೆ ದಾನಶೂರ ಅಂತ ಕರೆಯಲಾಗುತ್ತೆ. ಕರ್ಣನು ತನ್ನ ಜೀವನದಲ್ಲಿ ಅನೇಕ ದಾನ ಧರ್ಮಗಳನ್ನ ಮಾಡಿದ್ದಲ್ಲದೆ ಧನ ಮತ್ತು ಸ್ವರ್ಣಾದಿಗಳನ್ನ ಸಹ ಅಗತ್ಯವಿರುವವರಿಗೆ ನೀಡಿರುತ್ತಾನೆ. ಕರ್ಣನು ತನ್ನ ಬಳಿ ಬಂದ ಯಾವ ವ್ಯಕ್ತಿಗೂ ಬರೀ ಕೈಯಲ್ಲಿ ಕಳುಹಿಸದೆ ಏನನ್ನಾದರೂ ದಾನ ನೀಡಿದ ಬಳಿಕವೇ ಕಳುಹಿಸುತ್ತಿದ್ದ. ಆದರೆ ಕರ್ಣನು ತನ್ನ ಜೀವಿತ ಅವಧಿಯಲ್ಲಿ ಅನ್ನವನ್ನಾಗಲಿ ಅಥವಾ ಆಹಾರ ಪದಾರ್ಥಗಳನ್ನಾಗಲಿ ದಾನವಾಗಿ ನೀಡಿರುವುದಿಲ್ಲ. ವೀರ ಮೃತ್ಯು ಪ್ರಾಪ್ತವಾದ ನಂತರ ಸ್ವರ್ಗಲೋಕಕ್ಕೆ ಹೋದಾಗ ಕರ್ಣನಿಗೆ ಅನೇಕ ಧನ ಸಂಪತ್ತು ಮತ್ತು ಸ್ವರ್ಣಾದಿಗಳನ್ನ ನೀಡಲಾಗುತ್ತೆ. ಆದರೆ ಅನ್ನ ಅಥವಾ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನ ನೀಡುವುದಿಲ್ಲ. ಇದರಿಂದ ಬೇಸರಗೊಂಡ ಕರ್ಣ ಇಂದ್ರನ ಬಳಿ ತನಗೆ ಕೇವಲ ಸ್ವರ್ಣಗಳನ್ನೇ ನೀಡಿದ್ದಕ್ಕೆ ಕಾರಣವನ್ನ ಕೇಳುತ್ತಾನೆ. ಅದಕ್ಕೆ ಇಂದ್ರ ಉತ್ತರಿಸುತ್ತಾ, ನೀನು ನಿನ್ನ ಜೀವನ ಪರ್ಯಂತ ಕೇವಲ ಧನ ಸಂಪತ್ತು ಮತ್ತು ಸ್ವರ್ಣಗಳನ್ನ ಮಾತ್ರವೇ ದಾನವಾಗಿ ನೀಡಿರುತ್ತೀಯ. ಪಿತೃಗಳ ಸಂತೃಪ್ತಿಗಾಗಿ ಅಥವಾ ಅಗತ್ಯವಿರುವವರಿಗೆ ಆಹಾರ ಪದಾರ್ಥಗಳನ್ನಾಗಲಿ ಎಂದು ನೀಡದಿರುವ ಕಾರಣ ಸ್ವರ್ಗಲೋಕದಲ್ಲಿ ನಿನಗೆ ಭೋಜನ ನೀಡುವುದಿಲ್ಲ ಎಂದು ಹೇಳ್ತಾನೆ. ಆಗ ಕರ್ಣನು ಅನ್ನದಾನದಿಂದ ಸಿಗುವ ಪುಣ್ಯದ ಬಗ್ಗೆ ತಿಳಿದಿರಲಿಲ್ಲವೆಂದು ಪಶ್ಚಾತ್ತಾಪದಿಂದ ನುಡಿಯುತ್ತಾನೆ. ಆಗ ಕರ್ಣನು 16 ದಿನಗಳ ಕಾಲ ಆತನಿಗೆ ತಿಳಿಯದೇ ಆದ ತಪ್ಪನ್ನ ಸರಿ ಮಾಡಿಕೊಳ್ಳುವ ಸಲುವಾಗಿ ಭೂಮಿಗೆ ಕಳುಹಿಸಿಕೊಡಲಾಗುತ್ತೆ. ಈ ಸಂದರ್ಭದಲ್ಲಿ ಕರ್ಣನು ತನ್ನ ಪಿತೃಗಳ ಸಂತೃಪ್ತಿಗಾಗಿ ತರ್ಪಣವನ್ನ ನೀಡುತ್ತಾನೆ. ಅಷ್ಟೇ ಅಲ್ಲದೆ ಬಡವರಿಗೆ ಮತ್ತು ಹಸಿದವರಿಗೆ ಆಹಾರ ಪದಾರ್ಥಗಳನ್ನ ನೀಡಿ ಅನ್ನದಾನವನ್ನ ಮಾಡ್ತಾನೆ. ನಂತರ ಸ್ವರ್ಗಲೋಕಕ್ಕೆ ಹಿಂತಿರುಗುತ್ತಾನೆ. ಹಾಗಾಗಿ ಅದಾದ ಬಳಿಕ 16 ದಿನಗಳ ಕಾಲ ಪಿತೃಪಕ್ಷವನ್ನ ಆಚರಿಸುವ ಪರಂಪರೆ ರೂಢಿಗೆ ಬಂದಿದೆ ಎಂದು ಹೇಳಲಾಗುತ್ತೆ. ಇನ್ನು ಈ 16 ದಿನಗಳ ಪಕ್ಷದ ಸಂದರ್ಭದಲ್ಲಿ ಪಿತೃಗಳ ಸಂತೃಪ್ತಿಗೆ ಶ್ರಾದ್ದ ಕರ್ಮಗಳನ್ನ ಮಾಡುವುದಲ್ಲದೆ ಹಸಿದವರಿಗೆ ಭೋಜನವನ್ನ ನೀಡುವುದು ಮುಖ್ಯವಾಗತ್ತೆ. ಅಷ್ಟೇ ಅಲ್ಲದೆ ಈ ದಿನಗಳಲ್ಲಿ ಭಿಕ್ಷೆಗಾಗಿ ಬಂದವರನ್ನ ಬರೀ ಕೈಯಲ್ಲಿ ಕಳುಹಿಸುವುದನ್ನ ಪಾಪ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಜೀವಿತಾವಧಿಯಲ್ಲಿ ನೀಡುವ ಇತರ ಎಲ್ಲ ದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಪಿತೃಪಕ್ಷದಲ್ಲಿ ಮಾಡಿದ ಅನ್ನದಾನ ಮೋಕ್ಷ ಪ್ರಾಪ್ತಿಗೆ ಉತ್ತಮ ಮಾರ್ಗವಾಗಿರುತ್ತೆ. ಮಹಾಭಾರತದ ಕರ್ಣನ ಪೌರಾಣಿಕ ಕಥೆಯೇ ಇದಕ್ಕೆ ಸಾಕ್ಷಿಯಾಗಿದೆ. ದಾನಶೂರ ಕರ್ಣನೆಂದು ಹೆಸರು ಸಿಕ್ಕಿದ್ರೂ ಸಹ ಆತನಿಗೆ ಅನ್ನದಾನದ ಪುಣ್ಯ ಪ್ರಾಪ್ತಿಯಾಗಿರುವುದಿಲ್ಲ. ಪಿತೃಪಕ್ಷದ ಆಚರಣೆಗೆ ಕರ್ಣ ಸಹ ಒಂದು ರೀತಿಯ ಕಾರಣ ಅಂತ ಸಹ ಹೇಳಲಾಗುತ್ತೆ. ಇನ್ನು ಪಿತೃಪಕ್ಷ ಆಚರಣೆ ಯಾಕೆ ಅಂತ ಹೇಳೋದಾದ್ರೆ, ಪಿತೃ ಋಣವು ಮನುಷ್ಯ ತೀರಿಸಲೇಬೇಕಾದ ಬಹುಮುಖ್ಯ ಋಣಗಳಲ್ಲಿ ಒಂದು. ಯಾಕಂದ್ರೆ ನಮಗೆ ಈ ದೇಹ ದೊರೆತಿರುವುದೇ ಪಿತೃಗಳಿಂದ. ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಬಲ ಇನ್ನೊಂದಿಲ್ಲ. ಹೀಗಾಗಿ ಪಿತೃ ಕಾರ್ಯಕ್ಕೆ ಅರ್ಹರಾದವರು ಅದನ್ನ ಮಾಡಲೇಬೇಕು ಮತ್ತು ಕಿರಿಯರು ಇದರ ಪ್ರಸಾದ ಮಂತ್ರಾಕ್ಷತೆ ಪಡೆಯಲೇಬೇಕು.
ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅಂತ ಕರೀತಾರೆ. ಈ ಪಕ್ಷಕ್ಕೆ ಮಹಾಲಯ ಪಕ್ಷ, ಅಪರ ಪಕ್ಷವೆಂದು ಕೂಡ ಕರೀತಾರೆ. ಪಿತೃಪಕ್ಷವು ಹಿಂದೂ ಚಂದ್ರಮಾನ ತಿಂಗಳಾದ ಭಾದ್ರಪದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಬರುತ್ತದೆ. ಪಿತೃಪಕ್ಷದ ಪ್ರಾರಂಭದಲ್ಲಿ ಸೂರ್ಯನು ಕನ್ಯಾ ರಾಶಿ ಪ್ರವೇಶಿಸುವಲ್ಲಿಂದ ನಂತರದ ರಾಶಿಗೆ ಹೋಗುವವರೆಗಿನ ಸಮಯದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ಸಂಚರಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಒಬ್ಬರ 3 ತಲೆಮಾರಿನವರೆಗೆ ಹಿರಿಯರು, ಪೂರ್ವಜರು, ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ಅಂದರೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ. ಅಂದರೆ ಈ ಪಿತೃಲೋಕದಲ್ಲಿ 3 ತಲೆಮಾರಿನ ಆತ್ಮಗಳು ಇರುತ್ತವೆ. ಶ್ರಾದ್ದ ಮಾಡುವಾಗ ಈ ಲೋಕದಲ್ಲಿರುವ 3 ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರದಾನ ಮತ್ತು ತರ್ಪಣ ಕೊಡುವ ಸಂಪ್ರದಾಯ. ಹಾಗಾಗಿ ಈ ಪಿತೃಪಕ್ಷವನ್ನ ಸದುಪಯೋಗ ಪಡಿಸಿಕೊಳ್ಳಿ ಎನ್ನುವುದು ನಮ್ಮ ಆಶಯ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.